ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಪಡಲೇಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಯೋಗೇಶ್ 1733. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಗರಸಭೆಯಿಂದ ಆಯೋಜಿಸಿರ್ತಕ್ಕಂಥ ಬೆಂಕಿ ರಹಿತ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೋಸ್ಕರ ನಾನು ನನ್ನ ಮಗ ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟೆಲಲ್ಲಿ 2 ಇಡ್ಲಿ ತಿಂದ್ಕೊಂಡು ಭದ್ರಾವತಿಯ ಬಂಟ್ರು ಭವನ ಹತ್ರ ಹೋದರೆ ಫುಲ್ಲು ವೆಹಿಕಲ್ ಕಂಡ್ರಿ. ಏನಿದು ಬೆಳಗ್ಗೆನೇ 10 ಗಂಟೆ ಅಷ್ಟೊತ್ತಿಗೆ ಇಷ್ಟು ವೆಹಿಕಲ್ ಅಂದ್ಕೊಂಡ್ರೆ ಎಲ್ಲ ಸ್ತ್ರೀಶಕ್ತಿ ಸಂಘಗಳಿಂದ ಬಂದಿದ್ದರು ಪಾರ್ಟಿಸಿಪೇಟ್ ಮಾಡೋಕ್ಕೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ನಗರಸಭೆಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ಮಹಿಳಾ ಮಣಿಯರು ಸೇರಿಕೊಂಡು. ಚಾಮುಂಡೇಶ್ವರಿನ ನೆನೆಸೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ರು. ನಮಗೆ ಕೊಟ್ಟಿದ್ದು ಕೇವಲ 45 ನಿಮಿಷ. ನಾವು ಭರ್ಜರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನ ತೊಗೊಂಡೋಗಿ ಒಂದು 3-4 ಐಟಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲೆಲ್ಲ ಅಟ್ಮಾಸ್ಫಿಯರ್ ನೋಡಿ ನಾವು ತಂದಿರೋ ಐಟಮಲ್ಲೇ ಐಡಿಯಾ ಮಾಡಿ ಇನ್ನೊಂದು 8-9 ಐಟಮ್ ಮಾಡೋಣ ಅಂದ್ಬಿಟ್ಟು 9-10 ಐಟಮ್ ಟೋಟಲಿ ಮಾಡಿದ್ವಿ. ಮಾತಾಡ್ಕೊಂಡು ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಬೇಗ ನಮ್ಮದೆಲ್ಲ ಏನೇನಿದೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ವಿ. ಎಲ್ಲರೂ ಬಂದರು, ನೋಡಿದ್ರು ಜಡ್ಜಸ್ಗಳು. ಮತ್ತು ಬೇರೆ ವಿಡಿಯೋಗಳನ್ನು ಕೂಡ ಚೆನ್ನಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆ ಅಂದರೆ ಬೆಂಕಿ ರಹಿತ ಇಲ್ದಲೇನೂ ಕೂಡ ಇಷ್ಟು ಚೆನ್ನಾಗಿ ಇಷ್ಟು ವೆರೈಟಿಯಾಗಿ ಅಡುಗೆ ಮಾಡ್ಬೋದು ಅಂತ ಗೊತ್ತಾಯಿತು ಕಣ್ರಿ. ಮಕ್ಕಳಿಗೆ ಟಿಫನ್ಗಂತೂ ಸಖತ್ ಹೇಳಿ ಮಾಡಿಸಿದಂಥ ಡಿಶಸ್ಗಳಿತ್ತು. ಯಾಕೆಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು. ಈ ಪಾನಿಂದ ನಮಗೆ ಐಡಿಯಾನೇ ಇರಲಿಲ್ಲ. ಪಾನ್ ಮಸಾಲ ತಿಂದಿದ್ದೀವಿ, ಬಟ್ ಪಾನಿಂದ ಅದ್ರಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಫ್ರೂಟ್ ಸಲಾಡು ಏನೇನೋ ಐಟಮ್ಗಳು ಮಾಡಿದರು. ನಾವಂತೂ ಭರ್ಜರಿಯಾಗಿ ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ. ಯಾಕಂದರೆ ಎಲ್ಲರೂ ಟೇಸ್ಟ್ ಮಾಡೋಕ್ಕೆ ಅವಕಾಶ ಇತ್ತು. ಇದು ನಾವು ಮಾಡಿರೋ ಐಟಮ್ಮು ಅನಿಮಿಯಾ ಮುಕ್ತ ಭಾರತದ ಅಡಿಯಲ್ಲಿ ಮಾಡಿದ್ದು, ಹೆಲ್ತಿ ಕಾನ್ಷಿಯಸ್. ಇದನ್ನು ಮಾಡಿದ್ವಿ ನಾವು. ಇನ್ನು ನಮ್ಮ ಎದುರುಗಡೆ ಟೇಬಲ್ ಅವರು ನವದುರ್ಗೆನ ಸ್ಥಾಪಿಸಿ ಅದಕ್ಕೆ ಬೇಕಾಗಿರೋಂಥ ನೈವೇದ್ಯಗಳನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದರಿಂದ ಹೆಲ್ತಿ ಕಾನ್ಷಿಯಸ್ಸೇ ಮಾಡಬೇಕಿತ್ತು. ಇದು ನಮ್ಮ ಟೀಮು. ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಯಾವುದೋ ಒಂದು ಬಹುಮಾನವನ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.